ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವಾಗ ನಾವು ಎಲ್ಲಪ್ಪ ಇದ್ದೀವಿ ಅಂದರೆ ಗುಂಡ್ಲುಪೇಟೆ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿ ಕೇರಳ ಲೋಡ್ ಆಗಿತ್ತು, ಹೋಗ್ತಾ ಇದ್ದೀವಿ ಈಗ ನಾವು ಕೇರಳ ಕೊಚ್ಚಿ ಕಡೆ. ನೈಟಲ್ಲಿ ಫಾರೆಸ್ಟ್ ಒಳಗಡೆ ಡ್ರೈವ್ ಮಾಡೋದೇ ಒಂಥರ ಥ್ರಿಲ್ಲು. ನಾನು ಹಂಗೆ ಫಾರೆಸ್ಟ್ ಒಳಗಡೆ ಒಂದು ಪ್ರಾಣಿನೂ ಕಾಣ್ತಾ ಇಲ್ಲ ಅಂತ ಮುಂದೆ ಬಂದರೆ ಸಿಗ್ತಾ ನೋಡಿ ನಮ್ಮ ಅಣ್ಣತಮ್ಮ. ನಮ್ಮ ಕರ್ನಾಟಕಕ್ಕೆ ಬಾಯ್ ಹೇಳ್ತಾ, ಕೇರಳಗೆ ಹಾಯ್ ಹೇಳ್ತಾ ಬಂದಿದ್ದೆ ನಾವು ಕೇರಳ. ಹಾಗೆ ಮುಂದೆ ಬಂದರೆ ಕೇರಳದಲ್ಲಿ ಫಸ್ಟ್ ಸಿಗದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಈ ಜಾಗ ನಮ್ಮ ಅಣ್ತಮ್ಮದಿರಾದಂಥ ಟೂರಿಸ್ಟ್ ಗಾಡಿ ಓಡಿಸೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಜಾಗ. ಹಂಗೆ ಒಂದೇ ಒಂದು ಕೇರಳ ಚೆಕ್ ಪೋಸ್ಟ್. ಹಾಗೆ ಇಲ್ಲಿ ಮುಂದೆ ಬಂದು ಮುಕ್ತಂಗ ಅಂತ ಒಂದು ಊರು ಸಿಗುತ್ತೆ, ಸೈಡ್ಗೆ ಹಾಕಿದ್ದೀವಿ. ಎಲ್ಲ ಟೈರ್ ಚೆಕ್ ಮಾಡ್ಕೊಂಡು ಕೈ ಕೊಡ್ಕೊಂಡು ಇಲ್ಲಿಂದ ಹೊರಡೋದು. ನಮ್ಮ ಜೊತೆಲೇ ಲೋಡ್ ಆಗಿದ್ದು ಇನ್ನೊಂದು ಗಾಡಿ ಬರ್ತಾ ಇದೆ ಅಂತ ಹಿಂದೆ ಇಲ್ಲಿ ಫೋನ್ ಮಾಡಿದ್ದೆ. ಇನ್ನೊಂದು 2-3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದಾರೆ. ಬಂದ ತಕ್ಷಣ ಟೀ ಕುಡ್ಕೊಂಡು ಹೋಗೋದೆ. ಅಷ್ಟರಲ್ಲಿ ಹೋಗ್ಬಿಟ್ಟು ಅಮೌಂಟ್ ಎತ್ಕೊಬರೋದು. ಸ್ವಲ್ಪ ಅನ್ಲೋಡಿಂಗ್. ಎಲ್ಲರಿಗೂ ಒಂದು ಪ್ರಶ್ನೆ ನನ್ನ ಕಡೆಯಿಂದ. ಈ ಬಂಡೀಪುರ ಫಾರೆಸ್ಟ್ ಏನಿದೆ, ಮೂಲ ಹೆಸರು ಬೇರೆ ಇದೆ, ಅದೇನು ಅಂತ ಕಮೆಂಟ್. ನಮ್ಮ ಇನ್ನೊಂದು ಗಾಡಿನೂ ಬಂತು, ಇವಾಗ ಒಟ್ಟಿಗೆ ಟೀ ಕುಡಿಯೋಕೆ ಹೋಗೋಣ. ನಮ್ಮ ಅಣ್ಣಾರ ಗಾಡಿದು ಲೈಟು ಪ್ರಾಬ್ಲಮ್ ಆಗಿದೆ, ನಾವೇ ರಿಪೇರಿ ಮಾಡ್ತಾ ಇದ್ದೀವಿ ಈಗ. ಹಾಂ, ಸಾಕು ಇವರೇ ನೋಡಿ ನಮ್ಮ ಮಹೇಂದ್ರನವ್ರು. ನೋಡ್ಕೊಳ್ಳಿ, ನೆನ್ನೆ ಲೈಟು ಟೀ ಕುಡಿಯೋಕೆ ಸೈಡ್ಗೆ ಹಾಕಿದ್ದು, ಅಲ್ಲೇ 2 ಅವರ್ ರೆಸ್ಟ್ ಮಾಡ್ಕೊಂಡು ಮೊದಲೇ ಬಂದು ಈಗ ಘಾಟ್ ಹತ್ರ ಇದ್ದೀವಿ. ಇನ್ನೊಂದು 3 ಕಿಲೋಮೀಟ್ರ್ ಹೋದರೆ ಘಾಟು. ತೋರಿಸಿ ಬನ್ನಿ ಘಾಟ್ ಹೇಗಿದೆ ಅಂತ. ಈಗ ನಾವು ಘಾಟ್ ಎಂಟ್ರಿ ಆಗ್ತಾ ಇದ್ದೀವಿ. ಏನು ಕಾಡ್ತಾ ಇದೆ ಬೋರ್ಡು, ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಗಿದೆ. ಆರ್ಚ್ ಬತ್ತು ಅಂದ್ರೆ ಘಾಟ್ ಸ್ಟಾರ್ಟ್ ಆಗಿದೆ.
ನಾವು. ನಮ್ಮದೇ ಗಾಡಿ ಮುಂದೆ ಹೋಗ್ತಾ ಇದೆ. ಇವರ ಜೊತೆಯಲ್ಲಿ ಹೋಗ್ತಾ ಇದೀವಿ ಘಾಟಲ್ಲಿ. ಮೊದಲನೇ ಟರ್ನಿಂಗ್ ಸಿಕ್ಕಿದೆ, ಕ್ಯಾಲಿಕಟ್ನ ಮೊದಲನೇ ಟರ್ನಿಂಗ್. ಜಾಗದಲ್ಲಿ ಒಂದೇ ಗಾಡಿ ಪಾಸ್ ಆಗುತ್ತೆ. ಏನು ಕಾಣ್ತಾ ಇದೆ ಲೈಟು, ಎಲ್ಲ ಬರೀ ಗಾಡಿ ಬರ್ತಾ ಇರೋದೇ ಕೆಳಗಡೆಯಿಂದ. ಘಾಟಲ್ಲಿ ಗಾಡಿ ಏನು ಬ್ರೇಕ್ ಡೌನ್ ಆಗಿ ನಿಂತೋಗಿದೆ.
ಸೆಕೆಂಡ್ ಟರ್ನಿಂಗ್ ಅಲ್ಲಿ ಇದ್ದೀವಿ ಈಗ ನಾವು. ಇನ್ನು ಇದಲ್ದೇನೆ ಇನ್ನು 7 ಟರ್ನಿಂಗ್ ಇದಾವೆ. ಮೂರನೇ ಟರ್ನಿಂಗ್ ಇವಾಗ. ನೋಡಿ ಇವ್ರಿಗೆ ಏನು ಆತರ ಅಂದ್ರೆ ಕೆಳಗಡೆಯಿಂದ ಬರ್ತಾ 7ನೇ ಟರ್ನಿಂಗು, ಮೇಲ್ಗಡೆಯಿಂದ ಹೋಗ್ತಾ 3ನೇ ಟರ್ನಿಂಗ್ ಇದು. ಮೇಲ್ ಕಾಣಿಸ್ತಾ ಇದೆಯಲ್ಲ ಬೆಳಕು, ಅಲ್ಲಿಂದಾನೇ ಬಂದಿದ್ದು ನಾವೀಗ. ನಾಲ್ಕನೇ ಟರ್ನಿಂಗ್ ಬಂದಿದ್ದೀವಿ ಈಗ. ಘಾಟಲ್ಲಿ ಯಾವರೇ ದೊಡ್ಡ ಗಾಡಿಗಳು ಟರ್ನಿಂಗ್ ತಗೊಳ್ಳುವಾಗ ಸ್ವಲ್ಪ ದೂರನೇ ನಿಲ್ಲಿಸ್ಕೊಳ್ಳಿ. ಕಾರ್ನವ್ರು ಆಗ್ಬೋದು, ಲಾರಿಯವ್ರು ಆಗ್ಬೋದು. ಯಾಕಂದರೆ ಅವರು ಹಿಂದೆ ಮುಂದೆ ಆಡಿಸಿ ತಗೋಬೇಕು 2 ಸಲ. ನಮ್ಮವೆಲ್ಲ 6 ವೀಲ್ ಒಂದೇ ಸಲ ಕಟ್ಟಾಗ್ತವೆ, ದೊಡ್ಡ ಗಾಡಿಗಳು ಮಾತ್ರ. ಕ್ಯಾಲಿಕೇಟ್ ಘಾಟು ವಿಡಿಯೋಗಳು ಏನೇನು ಟ್ರೆಂಡಿಂಗ್ ಆಗಿದ್ದಾವೆ ಅವೆಲ್ಲ ಈ ಟರ್ನಿಂಗ್ಗಳಲ್ಲಿ ನಡೆದಿರೋದು ವಿಡಿಯೋಗಳು.
ಬಂದು ಒಂದೇ ಕಡೆ 3 ಟರ್ನಿಂಗ್ ಇರೋದು ಒಂದೇ ಹತ್ತ ಕಡೆ. ಕೆಳಗಡೆಯಿಂದ ಸೆಕೆಂಡ್ ಟರ್ನಿಂಗ್. ಲಾಸ್ಟ್ ಟರ್ನಿಂಗ್ 9 ಟರ್ನಿಂಗ್ ಇದಾವೆ ಕ್ಯಾಲಿಕಟ್ ಘಾಟಲ್ಲಿ. ಗಾಡಿ ಇಲ್ಲೊಂದು ಗಾಡಿ ಬ್ರೇಕ್ ಡೌನ್ ಆಗಿ ನಿಂತಿದೆ. ಘಾಟ್ ಇಳಿಸ್ಬಿಟ್ಟು ಸೈಡ್ಗೆ ಹಾಕಿದ್ದೀವಿ. ಈಗ ಸ್ವಲ್ಪ ಟೈರ್ ಎಲ್ಲ ಕೂಲಲ್ಲಿ ಮುಂದೆ ಹೋಗೋಕ್ಕೆ ಅಂತ 7 ಅಪ್ ಹುಡ್ಕೊಂಡು ಹೊರಡೋದೆ. ಈಗ ಒಂದು ಅರ್ಧ ಗಂಟೆ 3/4 ಗಂಟೆ ರೆಸ್ಟ್ ಗಾಡಿಗೆ. ನಾವು ಅನ್ಲೋಡಿಂಗ್ ಪಾಯಿಂಟ್ ಬಂದು ಈಗ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾನೆ ಬಾಲ್ಟಿ. ಟೈಮು 4:15 ಆಗಿದೆ ಬೆಳಗಿನ ಜಾವ. ಎಲ್ಲರಿಗೂ ಬಾಯ್ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.